ನಮಸ್ಕಾರ ರೀ ಎಲ್ಲರಿಗೂ. ಹೋಟೆಲ್ನೊಳಗೆ ಮಸಾಲೆ ದೋಸೆನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೋಡೋಣ ಬರ್ರಿ. ನಾನು ಮೊದಲಿಗೆ ಕೆಂಪು ಚಟ್ನಿನೂ ಮಾಡಿದ್ನ ವಿಡಿಯೋನೂ ಹಾಕೇನ್ರಿ, ಆಮೇಲೆ ಆಲೂಗಡ್ಡೆ ಪಲ್ಯ ಮಾಡೋದನ್ನೂ ಹಾಕೇನ್ರಿ. ಇವಾಗ ಮಸಾಲೆ ದೋಸೆ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಮೊದಲಿಗೆ ನಾನು 3 ಗ್ಲಾಸ್ ಅಕ್ಕಿನ ತೊಗೊಂಡೇನ್ರಿ. 3 ಗ್ಲಾಸ್ ಅಕ್ಕಿನ ತೊಳೆದು 8 ಗಂಟೆಗಳ ಕಾಲ ನೆನೆ ಇಟ್ಟಿದ್ದೀನಿ ರೀ. ಆಮೇಲೆ 3 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ನಷ್ಟು ಉದ್ದಿನ ಬೇಳೆನ ತೊಗೊಂಡೇನ್ರಿ. ಉದ್ದಿನ ಬೇಳೆಯೊಳಗೆ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಉದ್ದಿನ ಬೇಳೆನ ಯಾವುದಾದ್ರೂ ಒಂದು ರೆಸಿಪಿ ರೀತಿಯಲ್ಲಿ ಮಾಡಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದ್ರಿ. ಇದರಿಂದ ಮಲಬದ್ಧತೆ ಬರೋದಿಲ್ಲ ರೀ. ನೋಡಿರಿ, ನಾನು 8 ಗಂಟೆಗಳ ಕಾಲ ನೆನೆ ಇಟ್ಟಂಥ ಅಕ್ಕಿನ ಗ್ರೈಂಡ್ರಿಗೆ ಹಾಕೇನ್ರಿ. ಅಕ್ಕಿ ಉದ್ದಿನ ಬೇಳೆನೂ ಗ್ರೈಂಡ್ರಿಗೆ ಹಾಕಿದ ನಂತರ ಇದಕ್ಕೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಇವಾಗ ಇದಕ್ಕೆ ತಿನ್ನೋ ಸೋಡಾನು ಹಾಕ್ತೀನಿ ರೀ. ಈ ಹಿಟ್ಟನ್ನ ನೀಟಾಗಿ ಅಕ್ಕಿ ಹಿಟ್ಟು ಉದ್ದಿನ ಹಿಟ್ಟು ಸರಿಯಾಗಿ ಕೂಡು ಹಂಗೆ ಕಲಿಸ್ಬೇಕು ರೀ. ಕಲಸಿದ ನಂತರ ಇದನ್ನು ನಾನು ನೈಟ್ ಮಾಡೀನಿ ರೀ, ಹಿಟ್ಟು ರೆಡಿ ಮಾಡಿ. ಇವು ಬೆಳಗ್ಗೆ ಆದ ನಂತರ ಇದು ಹಿಟ್ಟು ಚೆನ್ನಾಗಿ ಉಬ್ಬಿ ಬರ್ತದೆ ರೀ. ನೋಡಿರಿ, ಬೆಳಗ್ಗೆ ಆದ ತಕ್ಷಣ ಅರ್ಧ ಬೋಗುಣಿ ಇದ್ದಂಥ ಹಿಟ್ಟು ರೀ ಇವಾಗ 1 ಬೋಗುಣಿ ತುಂಬ ಆಗೈತೆ ರೀ. ಈ ಥರ ಉಬ್ಬಬೇಕು ರೀ ಇದು ಹಿಟ್ಟು. ಉಬ್ಬಿರೋ ದೋಸೆ ಚೆನ್ನಾಗಿ ಬರ್ತದೆ ರೀ. ಇವಾಗ ನಾನು ತವೆಗೆ ಹಚ್ಚಕ್ಕೆ ಅರ್ಧ ಈರುಳ್ಳಿ ತೊಗೊಂಡೇನಿ ರೀ. ಅದನ್ನು ಚಾಕುಗೆ ಈ ಥರ ಸಿಗಿಸಿದ್ದೀನಿ ರೀ. ಈರುಳ್ಳಿಯಿಂದ ಎಣ್ಣೆ ಹಚ್ಚೋದಂತ್ರ ದೋಸೆ ತವೆಗೆ ಹಿಡ್ಕೊಳ್ರಿ, ತವೆಗೆ ಅಂಟ್ಕೊಳ್ರಿ. ಹಾಕಿದ ದೋಸೆ ಚೆನ್ನಾಗಿ ಬರ್ತಾವೆ ರೀ. ಆಯಿಲ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನೋಡಿರಿ. ಇವಾಗ ದೋಸೆ ಹಿಟ್ಟನ್ನು ಹಾಕೋತೀನಿ ರೀ. ಮಸಾಲೆ ದೋಸೆ ಆಹಾರದಲ್ಲಿ ಫೈಬರ್ ಅಧಿಕವಾಗಿರ್ತದೆ ರೀ. ಇದು ಜೀರ್ಣಕ್ರಿಯೆಯನ್ನು ನಿಯಂತ್ರಿಸ್ತದೆ ರೀ. ಇವಾಗ ಕೆಂಪು ಚಟ್ನಿನೂ ಹಾಕ್ಕೊಂಡೇನಿ ನೋಡಿರಿ. ಮತ್ತು ಜೀರ್ಣಕ್ರಿಯೆ ಕ್ರಮಬದ್ಧತೆಯಿಂದ ಇರೋಕೆ ಉತ್ತೇಜಿಸಲು ಸಹಾಯ ಮಾಡ್ತೈತೆ ರೀ ಇದು. ಈ ಕೆಂಪು ಚಟ್ನಿ ಹೆಂಗೆ ಮಾಡೋದು ಅಂತೇಳಿ ವಿಡಿಯೋನೂ ಮಾಡಿದ್ದೇನೆ ರೀ, ನೋಡಿರಿ. ಉತ್ಕರ್ಷ ನಿರೋಧಕಗಳಲ್ಲಿ ಅಧಿಕವಾಗೈತೆ ರೀ ಮಸಾಲೆ ದೋಸೆ. ನೋಡಿರಿ, ಇವಾಗ ಆಲೂಗಡ್ಡೆ ಪಲ್ಯ ಹಾಕ್ತೀನಿ ರೀ. ಆಲೂಗಡ್ಡೆ ಪಲ್ಯ ಹೋಟೆಲ್ ಸ್ಟೈಲ್ನೊಳಗೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ ರೀ, ಅಪ್ಲೋಡ್ ಮಾಡ್ತೀನಿ ನೋಡಿರಿ. ಈ ರೀತಿ ನೀಟಾಗಿ ದೋಸೆ ಬಂದದ್ರಿ. ಮಸಾಲೆ ದೋಸೆ ಉತ್ಕರ್ಷ ನಿರೋಧಕಗಳಲ್ಲಿ ಅಧಿಕವಾಗೈತೆ ರೀ. ಇದು ಜೀವಕೋಶದ ಹಾನಿಯಿಂದ ರಕ್ಷಿಸಲು ಮತ್ತು ದೀರ್ಘಕಾಲದ ಕಾಯಿಲೆಗಳು ಇರ್ತಾವಲ್ರಿ, ಅಭಿವೃದ್ಧಿ ಆಗದಂಗೆ ಅಪಾಯದ ಮಟ್ಟವನ್ನು ಕಡಿಮೆ ಮಾಡ್ತದೆ ರೀ. ನೋಡಿರಿ, ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತಷ್ಟು ರುಚಿಕರವಾದ ಆರೋಗ್ಯಕರವಾದ ಅಡುಗೆಗಳನ್ನು ನಾವು ವಿಡಿಯೋ ಮಾಡಿ ಹಾಕ್ತೇವೆ ರೀ. ಧನ್ಯವಾದಗಳು ರೀ.